ಓಹೋ ಏನಪ್ಪ ಇದು ಇಂಡಿಯಾ ಎ ಮ್ಯಾಚ್ ಈ ರೇಂಜಿಗೆ ಸದ್ದಾಗೋಗ್ಬಿಡ್ತು. ಎಲ್ಲೆಡೆ ಯಾವ ರೀಲ್ಸ್ ನೋಡಿದ್ರು ಅದನ್ನೇ, ಯಾವ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಅದೇ ಗೊತ್ತಾಯ್ತೆ. ವೈಭವ್ ಸೂರ್ಯವಂಶಿ ರೊಚ್ಕೆದಿ ತಳ್ಳಾಡಿರೋದು, ಜಗಳ ಗಿಗಳ ಎಲ್ಲ ಆಗೋಗ್ಬಿಟ್ಟಿದೆ ಇಂಡಿಯಾ ಎ ಮ್ಯಾಚ್ ಅಲ್ಲಿ. ಇಂಡಿಯಾ ಎ ವರ್ಸಸ್ ಶ್ರೀಲಂಕಾ ಎ ಮ್ಯಾಚ್ ಅಲ್ಲಿ ಟ್ರೈ ಸೀರೀಸ್ ಹಿಡಿದಿದ್ದೆಲ್ಲ. ಸೊ ಇಲ್ಲಿ ಸೀನ್ಸ್ ಕ್ರಿಯೇಟ್ ಆಗಿರೋದು ನೆನ್ನೆ. ಏನಕ್ಕಪ್ಪ ಈ ಸೀನ್ಸ್ ಕ್ರಿಯೇಟ್ ಆಯ್ತು ಎಲ್ಲ ಡೀಟೇಲ್ ಆಗಿ ನೋಡೋಣ. ಏನೇನ್ ಆಯ್ತು, ಯಾಕೆ ಶ್ರೀಲಂಕಾದವರು ರೊಚ್ಚಿಗೆದ್ರು, ಅದಕ್ಕೆ ಇಂಡಿಯಾದವ್ರು ಏನಕ್ಕೆ ರೊಚ್ಚಿಗೆದ್ರು. ಸೊ ಇದು ಬೇಸಿಕಲಿ ಬಂದ್ಬಿಟ್ಟು ಕಂಪ್ಲೀಟ್ ಮ್ಯಾಚ್ ಫುಲ್ ಆಗಿದೆ ಅಂತ ಹೇಳ್ಬೇಕು. ಏನೇನು ಒಂದೇ ಒಂದು ಟ್ರಿಗರಿಂಗ್ ಪಾಯಿಂಟ್ ಇದೆ, ಟ್ರಿಗರ್ ಆಗಿದ್ರೆ ಅಂತೆಲ್ಲ. ಮ್ಯಾಚ್ ಫುಲ್ ಕಂಪ್ಲೀಟ್ ಆಗಿ ಇಂಡಿಯನ್ಸ್ ಟ್ರಿಗರ್ ಮಾಡ್ಬಿಟ್ಟು ಬಿಸಾಕಿದ್ದಾರೆ. ಶ್ರೀಲಂಕನ್ಸ್ ಆಗಿರ್ಬೋದು, ಅಂಪೈರ್ಸ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ಟ್ರಿಗರ್ ಮಾಡಿದ್ರೆ ಇಂಡಿಯನ್ಸ್ ನ. ಸೊ ಟ್ರಿಗರ್ ಮಾಡಿರೋದ್ರಿಂದ ಲಾಸ್ಟ್ ಆಗಿ ಎಲ್ಲ ಮ್ಯಾಚ್ ಎಲ್ಲ ಮುಗಿದಾದ್ಮೇಲೆ ವೈಭವ್ ಸೂರ್ಯವಂಶಿ ಎಲ್ಲ ನೋಡ್ಕೊಂಡಿದ್ದಂಥವ್ರು ಸ್ವಲ್ಪ ಬರ್ಸ್ಟ್ ಔಟ್ ಆಗಿದ್ದಾರೆ, ಸ್ವಲ್ಪ ರೊಚ್ಚಿಗೆದಿದ್ದಾರೆ. ಇಲ್ಲಿ ವೈಭವ್ ಸೂರ್ಯವಂಶಿದು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ, ಬಟ್ ಆದ್ರೂ ತಪ್ಪೇನೆ ಅದು. ಎಮೋಷನ್ಸ್ ನ ಕಂಟ್ರೋಲ್ ಇಟ್ಕೊಬೇಕು. ಏನೇ ಆದ್ರೂ ಕೂಡ ಎಮೋಷನ್ಸ್ ನ ಕಂಟ್ರೋಲ್ ಇಟ್ಕೊಬೇಕಾಗುತ್ತೆ. ಕೆಲವೊಂದು ಟೈಮು ಒಬ್ಬಿಯಸ್ಲಿ ಕಂಟ್ರೋಲ್ ಇಟ್ಕೊಬೇಕಾಗುತ್ತೆ. ಸೊ ಅವ್ರಿಗೆ ಥೂ ನಿಮ್ಮ ಅಂತ ಅನ್ಕೊಂಡ್ ಬರ್ಬೇಕಷ್ಟೇನೆ. ಇಲ್ಲಿ ಏನಾರ ಒಂದ್ಗಡೆ ಥೂ ನಿಮ್ಮ, ನಮ್ ಡಿ ಬಾಸ್ ಅಲ್ವಾ ಹಂಗೆ ಥೂ ನಿಮ್ಮ ಅಂತ ಅನ್ಕೊಂಡ್ ಬರ್ಬೇಕು. ಹೌದು, ಗೆದ್ರು ನೆನೆ ಶ್ರೀಲಂಕಾದವರು. ಏನೇನು ಆಯ್ತು ಗುರುನೇ ಇನ್ಸಿಡೆಂಟ್ಸು. ಸ್ಟಾರ್ಟ್ ಆಗಿದ್ದೆ ಅಲ್ಲಿ ಪೆನಾಲ್ಟಿ ರನ್ಸ್ ಗಳಿಂದ. ಅಲ್ಲಿ 10 ಪೆನಾಲ್ಟಿ ರನ್ಸ್ ಹಾಕಿರೋದು ಇಂಡಿಯಾದವ್ರಿಗೆ ನೆನ್ನೆ. ಅಲ್ಲಿ ನಡ್ಕೊಂಡ್ ಬರ್ತಾ ಇರತ್ತೆ, ಅಂದ್ರೆ ಓಡ್ ಬರ್ತಾ ಇರೋದಕ್ಕೆ, ರನ್ ತಗೊಬೇಕಾದ್ರೆ ಲೈನ್ ಮೇಲೆ ನಡ್ಕೊಂಡ್ ಬರ್ತಾ ಇರೋದಕ್ಕೆ, ಓಡ್ ಬರ್ತಾ ಇರೋದಕ್ಕೆ ಪೆನಾಲ್ಟಿ ರನ್ಸ್ ಗಳನ್ನ ಹಾಕಿದ್ರು. ಒಂದ್ಸಲ ವಾರ್ನಿಂಗ್ ಏನೋ ಕೊಟ್ರು. ವಿಪ್ರಾಜ್ ನಿಗಮ್ ಅವರು ಆಲ್ಮೋಸ್ಟ್ ಒಂದ್ಸಲ 2 ಸಲ ಅವ್ರಿಗೆ ಅಲ್ವಾ ಬಿದ್ದಿದ್ದು. ಒಂದ್ಸಲ ಅವ್ರಿಗೆ ವಿಪ್ರಾಜ್ ನಿಗಮ್ ಒಂದ್ಸಲ ಬಿತ್ತು, ಸಾರಿ 2 ಸಲನೂ ಕೂಡ ಅವ್ರಿಗೆ ಬಿದ್ದಿದ್ದು. ಅಂಡ್ ಒಂದ್ಸಲ ವಾರ್ನಿಂಗ್ ಕೂಡ ಕೊಟ್ಟಿದ್ರು ಇವ್ರಿಗೆ, ಯಾರಿಗಪ್ಪ ಅವ್ರಿಗೆ, ಅನುಕೂಲ್ ರಾಯ್ ಅವ್ರಿಗೆ ವಾರ್ನಿಂಗ್ ನ ಕೊಟ್ಟಿರ್ತಾರೆ. ಸೊ ಆ ವಾರ್ನಿಂಗ್ ಆದ ನಂತರ ಒಂದ್ಸಲ ನಡ್ಕೊಂಡ್ ಬರ್ತಾರೆ ವಿಪ್ರಾಜ್ ನಿಗಮ್ ಅವರು. ಅವ್ರನ್ನ ಕರೆದ್ಬಿಟ್ಟು ಒಂಥರ ವಾರ್ನಿಂಗ್ ಕೊಟ್ಟಿದ್ದೀವಿ ಇವರು. ಸೊ ಅವರೇ ಬೇರೆ ಇವರೇ ಬೇರೆ ಅಲ್ವಾ. ಅವ್ರಿಗೆ ವಾರ್ನಿಂಗ್ ಕೊಟ್ರೇನು ಇವ್ರಿಗೂ ಸಪ್ರೇಟ್ ಆಗಿ ವಾರ್ನಿಂಗ್ ಕೊಡಬೇಕು ಅಲ್ವಾ. ಅನುಕೂಲ್ ರಾಯ್ ವಾರ್ನಿಂಗ್ ಕೊಟ್ರಿ, ಇವ್ರಿಗೂ ಕೂಡ ಒಂದು ಸಪ್ರೇಟ್ ಆಗಿ ವಾರ್ನಿಂಗ್ ಕೊಡಬೇಕು ಅಲ್ವಾ. ಸೊ ಪಟ್ಟಣಂಗ್ ಹಾಕೇ ಬಿಟ್ರು ಹಂಗೇನೆ ಪೆನಾಲ್ಟಿನ. ಮತ್ತೆ ಇನ್ನೊಂದ್ಸಲ ಕೂಡ ಪೆನಾಲ್ಟಿ ಹಾಕಿದ್ರು. ಸೊ ಇಲ್ಲಿ ಎಷ್ಟು ಹೊಡೆದಿರೋದು ನಾವು 265 + 265 ಹೊಡೆದಿದ್ದೀವಿ. ಸೊ ಸ್ಟ್ರೈಟ್ ಅವೇ ಇವರು ಸ್ಟಾರ್ಟ್ ಮಾಡಿದಾಗ, ಸೆಕೆಂಡ್ ಇನ್ನಿಂಗ್ಸ್ ನ ಶ್ರೀಲಂಕಾದವ್ರು ಸ್ಟಾರ್ಟ್ ಮಾಡಿದಾಗ ನಾವು ಆಲ್ ಔಟ್ ಆಗ್ತೀವಿ. ಸ್ಟಾರ್ಟ್ ಮಾಡಿದಾಗ ಹತ್ರನ ಅವ್ರಿಗೆ ಇತ್ತು, ಅಲ್ಲಿ ಆನ್ ಬೋರ್ಡ್ ಹತ್ರನ ಪೆನಾಲ್ಟಿ ಆಗಿದ್ರೆ ನಮಗೆ ಆನ್ ಬೋರ್ಡ್ ಹತ್ರನ ಇತ್ತು. ಸೊ ಅದರಿಂದನೇ ಪಂದ್ಯ ಈಸಿ ಆಯ್ತು ಅಂತ ಅನ್ಕೊಳ್ಳಿ. ಇಲ್ಲಾಂದ್ರೆ ಇಂಡಿಯಾ ಗೆದ್ದಿರೋದು ಈ ಮ್ಯಾಚ್ನ. ಯಾಕೆ ಅಂತಂದ್ರೆ ಆಗಿದ್ದು ಅಲ್ಲಿ ಟೈ ಆಗಿದ್ದು. ಇನ್ಫ್ಯಾಕ್ಟ್ ಟೈಯಲ್ಲೂ ಕೂಡ ಕೊಟ್ಲೆ. ತಿಲಕ್ ವರ್ಮಾ ಅಂತ ರೊಚ್ಚಿಗೆ ಬಿಟ್ಟಿದ್ರು ಅಂಪೈರ್ ವಿರುದ್ಧ. ಸಿಕ್ಕಾಪಟ್ಟೆ ಡಿಸ್ಕಷನ್ ಆಯ್ತು ಇವರು. ಅಂಪೈರ್ ಎಲ್ಲ ಅವ್ರು ಹೇಳಿರೋದೇ ಅದು, ಅಂಪೈರ್ಸ್ ಡಿಸಿಷನ್ ಎಲ್ಲ ನಮ್ಮ ಪರವಾಗಿ ಯಾವ್ದು ಕೊಟ್ಟಿಲ್ಲ, ಎಲ್ಲ ಅವ್ರ ಪರವಾಗಿನೇ ಕೊಟ್ಟಿದ್ದಾರೆ. ಅಂಪೈರ್ಸ್ಗಳೇ ಒಂಥರ ಅವ್ರ ಪರವಾಗಿದ್ರು, ಅವ್ರನ್ನೇ ಗೆಲ್ಸ್ಬೇಕು ಅನ್ನೋ ತರ ಇದ್ರು ಅಂಪೈರ್ಸ್ಗಳು. ನಾವೇನು ಮಾಡೋಕ್ಕಾಗಲ್ಲ. ಪೆನಾಲ್ಟಿ ರನ್ಸ್ಗಳನ್ನ ಓಕೆ, ಪೆನಾಲ್ಟಿ ರನ್ಸ್ಗಳನ್ನ ಒಂದು ರೇಂಜಿಗಾರ ಅಕ್ಸೆಪ್ಟ್ ಮಾಡ್ಬೋದು, ಯಾಕಂದ್ರೆ ನಡ್ಕೊಂಡ್ ಬಂದಿದ್ದರಿಂದ ಪೆನಾಲ್ಟಿ ಹಾಕಿದ್ರು ಅಂತ ಹೇಳ್ಬೋದು. ಓಕೆ, ಅದನ್ನು ಕೂಡ ಒಂದು ರೇಂಜಿಗೆ ವ್ಯಾಲಿಡ್ ಅಂತ ಹೇಳ್ಬೋದು. ಬಟ್ ವೈಡ್ ಕೊಟ್ಟಿದ್ದ ವಿಚಾರ ಆದ್ರೂ ಆಗಿರ್ಬೋದು, ಜೊತೆಗೆ ಲಾಸ್ಟ್ ಅಲ್ಲಿ ಅಂದ್ರೆ ನೋ ಬಾಲ್ ವಿಚಾರ ಆಗಿರ್ಬೋದು ಸೂಪರ್ ಓವರ್ ಅಲ್ಲಿ, ಆಮೇಲೆ ಲಾಸ್ಟ್ ಬಾಲ್ ಆದಂತ ವಿಚಾರ ಆಗಿರ್ಬೋದು. ಅವ್ರು ಶಾರ್ಟೇ ಆಫರ್ ಮಾಡಿಲ್ಲ. ಅಂದ್ರೆ ಲಾಸ್ಟ್ ಓವರ್ ಲಾಸ್ಟ್ ಬಾಲ್ ಹರ್ಷದ್ ಖಾನ್ ಮಾಡಿದಂತ ಬಾಲು ಒಂದೇ ವಿಕೆಟ್ ಇದ್ದಿದ್ದವ್ರದ್ದು, 9 ವಿಕೆಟ್ನ ಕಳ್ಕೊಂಡಿದ್ರು. ಒಂದೇ ಒಂದು ವಿಕೆಟ್ ಇತ್ತು. ಸೊ ಅವ್ರು ಶಾರ್ಟ್ನೇ ಆಫರ್ ಮಾಡಿಲ್ಲ. ಕಾಲಿಗೆ ಬಿದ್ಬಿಟ್ಟು ಬಾಲ್ ಹೋಗುತ್ತೆ. ಸೊ ಕಾಲಿಗೆ ಬಿದ್ಬಿಟ್ಟು ಬಾಲ್ ಹೋದಾಗ ಅವ್ರು ಶಾರ್ಟೇ ಆಫ್ ಮಾಡಿ, ಅಟ್ಲೀಸ್ಟ್ ಶಾರ್ಟರ್ ಆಫರ್ ಮಾಡಿದ್ರೆ ಲೆಗ್ ಬೈನ ಕೊಡ್ಬೋದು. 1 ರನ್ ಬೇಕಾಗಿರುತ್ತೆ ಗುರು, 1 ರನ್ ಬೇಕಾಗಿರುತ್ತೆ, ಟೈಗೆ 2 ರನ್ ಬೇಕಾಗಿರುತ್ತೆ ಗೆಲ್ಲೋದಿಕ್ಕೆ. ಸೊ ಅವ್ರು ಶಾರ್ಟ್ನೇ ಆಫರ್ ಮಾಡಿಲ್ಲ. ಸೊ ಕಾಲಿಗೆ ಬಿದ್ಬಿಟ್ಟು ಬಾಲ್ ಸೈಡ್ಗೆ ಹೋಯ್ತು. ಅವಾಗ ಓಡ್ತಾರೆ, 1 ಸಿಂಗಲ್ ರನ್ ಓಡ್ತಾರೆ. ಸೊ 2 ರನ್ ಓಡಕ್ ಹೋಗ್ತಾರೆ, ರನ್ಔಟ್ ಆಗ್ತಾರೆ. ಸೊ ತಿಲಕ್ ವರ್ಮಾ ಅವ್ರು ಡಿಬೇಟ್ ಮಾಡಿದ್ದೇನು ಅಂತಂದ್ರೆ, ಅಲ್ಲಿ ಅವ್ರು ಶಾರ್ಟ್ನೇ ಆಫರ್ ಮಾಡಿಲ್ಲ, ಹಿಂಗ್ ಓಡ್ಬಿಡ್ತಾರೆ. ಅಲ್ಲಿ ಶಾರ್ಟ್ನ ಆಫರ್ ಮಾಡಿತ್ತು, ಹೊಡಿಯಕ್ಕೆ ಅಟ್ಲೀಸ್ಟ್ ಪ್ರಯತ್ನ ಪಟ್ಟಿತ್ತು ಅಂತಂದ್ರೆ ಅವ್ರ ಕಾಲಿಗೆ ಸುಮ್ಮನೆ ಬಿದ್ದೋಗೈತದು ಬಾಲು. ಅಟ್ಲೀಸ್ಟ್ ಏನಾದ್ರು ಆಫರ್ ಮಾಡಿತ್ತು ಅಂತಂದಿದ್ರೆ ಓಡ್ಬೋದಾಗಿತ್ತು ಇವರು ಅಂತ. ಅದು ಇದೆಲ್ಲ ಡಿಬೇಟ್ ಆಯ್ತು ಅಂಪೈರ್ ಜೊತೆಗೆ. ಇಲ್ಲಪ್ಪ, ಅದೊಂದು ರನ್ ಕೊಡ್ಲೇಬೇಕು, ನಾವು ಕೊಡ್ತೀವಿ ಅನ್ನೋ ಥರ ಆಯ್ತು. ಡಿಸಿಷನ್ ಫೈನಲ್ ಆಗಿ ಬಂತು, ನಾವು ಕೊಡ್ತೀವಿ ರನ್ನ, 1 ಸಿಂಗಲ್ ರನ್ ಕೊಡ್ತೀವಿ. ಮ್ಯಾಚು ಟೈ ಆಗಿದೆ, ಸೂಪರ್ ಓವರ್ಗೆ ಮ್ಯಾಚು ಬರುತ್ತೆ ಅನ್ನೋ ಥರ ಸಿಕ್ಕಾಪಟ್ಟೆ ಡಿಬೇಟ್ಗಳು ಅಂಪೈರ್ ಜೊತೆಗೆ ನಡೀತು. ಆ್ಯಂಡ್ ಈ ಮಧ್ಯದಲ್ಲೆಲ್ಲ ಈ ಶ್ರೀಲಂಕನ್ ಪ್ಲೇಯರ್ಸ್ಗಳೇನಿದ್ರು ಇಂಡಿಯನ್ ಪ್ಲೇಯರ್ಸ್ಗಳಿಗೆ ಉರ್ಸೋದು, ಅದು ಇದೆಲ್ಲ ಮಾತಾಡೋದು, ಮಧ್ಯದಲ್ಲಿ ಮಾತಾಡೋದು, ಅದು ಇದೆಲ್ಲ ಮಾಡ್ತಾ ಇದ್ರು. ಇದನ್ನು ತಿಲಕ್ ವರ್ಮಾನೇ ಪೋಸ್ಟ್ ಮ್ಯಾಚ್ ಅಲ್ಲಿ ಹೇಳಿದ್ದಾರೆ. ಏನಕ್ಕೆ ವೈಭವ್ ಸೂರ್ಯವಂಶಿ ಅವರು ರೊಚ್ಚಿಗೆದ್ಬಿಟ್ಟು ತಳ್ಳೋದಕ್ಕೆ ಹೋದ್ರು ಅಂತ ಅಂದ್ರೆ, ಸೊ ಮ್ಯಾಚ್ ಬರೀ ಅದು ಲಾಸ್ಟ್ ಅಲ್ಲಿ ಮಾತ್ರ ಟ್ರಿಗರ್ ಮಾಡಿದ್ರು ಅಂತಲ್ಲ, ಮ್ಯಾಚ್ ಮಧ್ಯದಲ್ಲಿ ಸಾಕಷ್ಟು ಇಂಡಿಯನ್ ಪ್ಲೇಯರ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ರು ಶ್ರೀಲಂಕನ್ ಪ್ಲೇಯರ್ಸ್ಗಳು. ಸೊ ಅದಕ್ಕೆ ಟ್ರಿಗರ್ ಆಗಿ ವೈಭವ್ ಸೂರ್ಯವಂಶಿ ದುಃಖದಕ್ಕೆ ಹೋಗಿದ್ದು, ಅವ್ರದ್ದೇನು ತಪ್ಪಿಲ್ಲ ಅಲ್ಲಿ ಅಂತ ಹೇಳಿದ್ರೆ. ಸೊ ಸೀನ್ಸ್ ಇನ್ನ ಏನಾಯ್ತು ಅಂತಂದ್ರೆ, ಸೂಪರ್ ಓವರ್ಗೆ ಅಂತ ಬರುತ್ತೆ ಮ್ಯಾಚ್. ಆಲ್ರೆಡಿ ಲೋ ಲೈಟ್ ಆಗ್ತಾ ಇರುತ್ತೆ, ಲೈಟ್ ಸ್ವಲ್ಪ ಡಿಮ್ ಆಗ್ತಾ ಇರುತ್ತೆ. ಸ್ವಲ್ಪ ಬ್ಯಾಟರ್ಸ್ಗಳಿಗೆ ಕ್ವಾಟ್ಲೆ ಆಗುತ್ತೆ, ಬೌಲರ್ಸ್ಗಳಿಗೆ ಆಗಿಲ್ಲ ಅಂದ್ರೂ, ಫೀಲ್ಡರ್ಸ್ಗಳಿಗೆ ಆಗಿಲ್ಲ ಅಂದ್ರೂ, ಬ್ಯಾಟಿಂಗ್ ಆಡುವಂತ ಪ್ಲೇಯರ್ಗೆ ಲೈಟ್ ಸ್ವಲ್ಪ ಡಿಮ್ ಆಗ್ತಾ ಇದ್ದಾಗ ಕ್ವಾಟ್ಲೆ ಆಗುತ್ತೆ. ಅದ್ರಲ್ಲೂ ಇವ್ರು ಜಗಳಗಳೆಲ್ಲ ಆಡ್ಕೊಂಡು ಒಂಥರ ಕಿತಾಪತಿ ಮಾಡ್ಕೊಂಡು, ಅಲ್ಲಿ ಲೋ ಲೈಟ್ ಬೇರೆ ಇದೆ ಅಲ್ಲಿ. ಸೊ ಆ ಟೈಮಲ್ಲಿ ಇನ್ನ ಡ್ರ್ಯಾಗ್ ಆಗ್ತಾ ಇತ್ತು ಪಂದ್ಯ, ಲೈಟ್ ಬೇರೆ ಇಟ್ಟಿಗಿಲ್ಲ. ಸೊ ಈ ಟೈಮಲ್ಲಿ ಒಬ್ಬಿಯಸ್ಲಿ ಬ್ಯಾಟಿಂಗ್ ಆಡೋರ್ಗೂ ಫ್ರಸ್ಟ್ರೇಟ್ ಆಗುತ್ತೆ. ಒಬ್ಬಿಯಸ್ಲಿ 2 ಸೈಡ್ ಕೂಡ ಬ್ಯಾಟಿಂಗ್ ಆಡಲೇಬೇಕಲ್ವಾ, ಇಬ್ರಿಗೂ ಕೂಡ ಫ್ರಸ್ಟ್ರೇಟ್ ಆಗೇ ಆಗುತ್ತೆ.
ಅಂಡ್ ಅಂಪೈರ್ಸು ಇಲ್ಲಿ ಒಂಥರ ಡಿಸಿಷನ್ ವಿಚಾರಕ್ಕೆ ಬಂತು ಅಂದ್ರೆ ಆ ಸೂಪರ್ ಓವರ್ ಅಲ್ಲಿ ಆ ವೈಡ್ನ ಕೊಡ್ತಾರೆ. ಸೊ ಅದನ್ನ ವೈಡ್ ಇಲ್ಲ ಇದು ಹಂಗೆ ಹಿಂಗೆ ಅಂತೆಲ್ಲ ಸ್ವಲ್ಪ ಇಂಡಿಯಾದವ್ರು ಸ್ವಲ್ಪ ಕಿರಿಕ್ ಮಾಡ್ಕೊಂಡ್ ಬರ್ತಾರೆ. ಅಂದ್ರೆ ತಿಲಕ್ ವರ್ಮ ಅವ್ರು ಸ್ವಲ್ಪ ಇನ್ನೂ ಸ್ವಲ್ಪ ಡಿಬೇಟ್ ಮಾಡ್ತಾರೆ ಅಂಪೈರ್ ಜೊತೆಗೆ. ತಿಲಕ್ ವರ್ಮ ಮಾತ್ರ ಅಂತ ಎಲ್ಲರೂ ಡಿಸ್ಕಸ್ ಮಾಡ್ತಾರೆ. ಇದು ವೈಡ್ ಇಲ್ಲ ಗುರು, ವೈಡ್ ಇಲ್ಲ, ಏನು ಕೊಟ್ಬಿಡ್ತೇನೆ ನೀನು ವೈಡ್, ಅದು ಹೆಂಗೆ ಕೊಟ್ಬಿಡ್ತೇನೆ ನೀನು ವೈಡ್ನ ಅನ್ನೋ ಥರ ಡಿಬೇಟ್ ಮಾಡಕ್ಕೆ ಬರ್ತಾರೆ. ಅದು ಶ್ರೀಲಂಕಾದವ್ರಿಗೆ ಉರಿಯುತ್ತೆ. ಅಂಪೈರ್ ಕೊಡೋದ್ರೆ ಡಿಸಿಷನ್ಗೆ ನೀನು ಏನು ಗುರು ಅಲ್ಲಿ ಮಧ್ಯದಲ್ಲಿ ಬಂದ್ಬಿಟ್ಟು ಮಾತಾಡ್ತೀಯ ಅಂದ್ರೆ ಶ್ರೀಲಂಕಾದವರು ಟ್ರಿಗರ್ ಆಗ್ತಾರೆ ಅಲ್ಲಿ. ಆಮೇಲೆ ಅದು ನೋ ಬಾಲ್ ಡಿಸಿಷನ್ನು, ಅಬುದಾಬಿಸ್ ನೋ ಬಾಲ್ ವಿಚಾರಕ್ಕೆ ಬಂತು ಅಂದ್ರೆ ಅದು ನೋ ಬಾಲ್ ಇಲ್ಲ, ನೀವು ನೋ ಬಾಲ್ ಕೊಡ್ತಾ ಇದ್ದೀರಾ, ಸುಮ್ಮನೆ ನೋ ಬಾಲ್ ಕೊಡ್ತಾ ಇದ್ದೀರಾ, ಏನಕ್ಕೆ ಈ ತರ ಡಿಸಿಷನ್ಗಳನ್ನ ಕೊಡ್ತಾ ಇದ್ದೀರಾ. ಒಟ್ಟಲ್ಲಿ ಕಂಪ್ಲೀಟ್ ಆಗಿ ಅಂಪೈರ್ಸ್ ವಿರುದ್ಧ ಇದ್ರು ಅಂತ ಹೇಳ್ಬೇಕು ಇಂಡಿಯಾದವರು. ಯಾಕಂದ್ರೆ ಅಂಪೈರ್ ಇಂಡಿಯಾ ವಿರುದ್ಧವಾಗಿದ್ರು, ಎಲ್ಲ ಅವ್ರ ಫೇವರಬಲ್ ಆಗಿ ಡಿಸಿಷನ್ಗಳನ್ನ ಕೊಡ್ತಾ ಇದ್ರು. ಸೊ ಅದಕ್ಕೋಸ್ಕರ ಟ್ರಿಗರಿಂಗ್ ಪಾಯಿಂಟ್ ಆಯ್ತು ಸೂಪರ್ ಓವರ್ ಅಂತ ಬಂದಾಗ. ವೈಡ್ ವಿಚಾರದಲ್ಲಿ ಆಗಿರ್ಬೋದು, ಒಂದು ನೋ ಬಾಲ್ ವಿಚಾರದಲ್ಲಿ ಆಗಿರ್ಬೋದು. ಸೊ ಇನ್ನೇನಲ್ಲಿ ಇನ್ನೇ ಗೆದ್ರು, ಆಲ್ಮೋಸ್ಟ್ ಗೆದ್ದಿದ್ದು ಫಿಕ್ಸ್ ಆಗಿ ಹೋಗ್ಬಿಟ್ಟಿತ್ತು. ಶ್ರೀಲಂಕಾ ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಸೂಪರ್ ಓವರ್ ಅಲ್ಲಿ 18 ರನ್ ಹೊಡೆದ್ರು. ಜೊತೆಗೆ ಇಲ್ಲಿ ಇಂಡಿಯಾದವ್ರು ಬ್ಯಾಟಿಂಗ್ ಆಡೋದಕ್ಕೆ ಅಂತ ಬಂದ್ರು, ನಮ್ಮ ಕೈಯಲ್ಲಿ ಹೊಡೆಯೋದಕ್ಕೆ ಆಗಲಿಲ್ಲ. ನೆನ್ನೆ ಏನು ಅಂತ ಮಾಡಿದ ಬ್ಯಾಟಿಂಗ್ ಕೂಡ ನಾವು ಆಡಲಿಲ್ಲ. ಹೊಡೆದಷ್ಟು ಇವ್ರ ಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡೋದು ಇಂಥ ಬ್ಯಾಟಿಂಗ್ ಅಟ್ಯಾಕ್ ಇಟ್ಕೊಂಡು 216 ಎಕ್ಸ್ಪೆಕ್ಟ್ ಮಾಡೋಣ, ನಾವು ಇನ್ನೂ ಒಂದು 300 ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ನೆನ್ನೆ ಅಷ್ಟರ ಮಟ್ಟಿಗೆ ಹೆವಿ ಬ್ಯಾಟಿಂಗ್ ಕೂಡ ನಾವು ಆಡಲಿಲ್ಲ. ಸೊ ಚೇಸ್ ಅಂತ ಬಂದಾಗ ಸೂಪರ್ ಓವರ್ಲಿ 1 ವಿಕೆಟ್ನ ಕಳ್ಕೊಂಡ್ವಿ ನಾವು, ಲಾಸ್ಟಲ್ಲಿ ವಿಕೆಟ್ನ ಕಳ್ಕೊಳ್ತೀವಿ. ಸೊ ಚೆನ್ನಾಗಿ ಮಾಡಿದ್ರು ಆ್ಯಕ್ಚುಲಿ ಶ್ರೀಲಂಕಾದವರು ಬೌಲಿಂಗ್ನ ಆ ಒಂದು ಸೂಪರ್ ಓವರಲ್ಲಿ. ಸೊ ಲಾಸ್ಟಲ್ಲಿ ಏನಾಯ್ತು ಗೊತ್ತಾ, ಆಲ್ಮೋಸ್ಟ್ ಲಾಸ್ಟ್ ಬಾಲ್ ಅದು ಇನ್ನೇನು ಗೆಲ್ಲೋ ಅಂದರೆ 1 ಬಾಲಿಗೆ 8 ರನ್ ಬೇಕಿತ್ತು, ಇನ್ನೇನು ಹೆಂಗಿದ್ರು ಗೆಲ್ಲಲ್ಲ ಇಂಡಿಯಾದವರು ಅಂತ ಗೊತ್ತಾಗಿತ್ತು ಆಲ್ರೆಡಿ. ಸೊ ಅಲ್ಲಿ ಔಟ್ ಆಗ್ತಾರೆ. ಔಟ್ ಆದಂಥ ಟೈಮಲ್ಲಿ ಪಾಪ ವೈಭವ್ ಸೂರ್ಯವಂಶಿ ಸುಮ್ಮನೆ ಶಿಸ್ತಾಗಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೇನು ಮ್ಯಾಚ್ ಗೆದ್ರು ಬಿಟ್ಟಾಕು, ನಜ್ಜಿ ಮೋಸ ಮಾಡಿದ್ರು, ಏನು ಮಾಡ್ರು, ಬದನೆಕಾಯಿ ಮಾಡಿದ್ರು, ನಜ್ಜಿ ಮ್ಯಾಚ್ನ ಗೆದ್ರು ಹಾಳಾಗೋಗ್ಲಿ ಅಂತ ಅನ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ. ಇವ್ನು ಯಾವನು ಶ್ರೀಲಂಕಾ ಪ್ಲೇಯರ್ ಬಂದ್ಬಿಟ್ಟಲ್ಲಿ ಹಂಗೆ ಹಿಂಗೆ ಅಂತೆಲ್ಲ ಸ್ವಲ್ಪ ಮಧ್ಯದಲ್ಲಿ ಕೌಂಟ್ರ್ ಕೊಡೋದು, ಹಂಗೆ ಹಿಂಗೆ ಅದು ಇದು ಹಲ್ಕ ಮಾತುಗಳನ್ನ ಆಡೋದು, ಸಣ್ಣ ಮಾತುಗಳನ್ನ ಆಡೋದು, ಅದು ಇದು ಮಾಡೋನೆ. ಅದಕ್ಕೋಸ್ಕರ ವೈಭವ್ ಸೂರ್ಯವಂಶಿ 15 ವರ್ಷ ಆದ್ರೆ ಏನು ಗುರು, ಪ್ಲೇಯರ್ ತಾನೇ ಅಲ್ಲಿ ಆ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಆಡ್ತಾ ಇದಾರೆ ಬಂದ್ಬಿಟ್ಟು ಅಂತಂದ್ರೆ, ಇಂಡಿಯಾ ಹೇಗೆ ಆಡ್ತಾ ಇದಾರೆ ಅಂತಂದ್ರೆ 15 ವರ್ಷ ಇಟ್ಕೊಂಡು. ಇವರೆಲ್ಲ ಬಚ್ಚಾಗಳು ಗುರು ವೈಭವ್ ಸೂರ್ಯವಂಶಿ ಮುಂದೆ, ಇವರೆಲ್ಲ ಬಚ್ಚಾ, ಅವರೆಲ್ಲ ಬಚ್ಚಾಗಳು ವೈಭವ್ ಸೂರ್ಯವಂಶಿಗಳ ಮುಂದೆ. ಅವ್ರಿಗೆ ಮಾತಾಡೋದು ಏನು ಗೆದ್ದವ್ರು ತಾನೆ, ಅಲ್ಲಿ ಗೆದ್ದು ಮುಗೀತಲ್ಲಿ, ಅಲ್ಲಿಗೆ ಮುಗೀತು. ಹೌದು, ಡಿಬೇಟ್ ಆಯಿತು ವೈಡ್ ವಿಚಾರದಲ್ಲಿ, ನೋ ಬಾಲ್ ವಿಚಾರದಲ್ಲಿ ಆಯಿತು, ಆಮೇಲೆ ಪೆನಾಲ್ಟಿ ರನ್ಸ್ ವಿಚಾರದಲ್ಲಿ ಆಯಿತು, ಏನೇನೋ ಟ್ರಿಗರಿಂಗ್ ಪಾಯಿಂಟ್ಸ್ಗಳೆಲ್ಲ ಆಯಿತು ಮ್ಯಾಚಲ್ಲಿ. ಬಟ್ ಗೆದ್ದವ್ರು ತಾನೆ ಶ್ರೀಲಂಕಾದವ್ರು. ಅಮಿಕಂಡು ಸುಮ್ಮನೆ ಇರಬೇಕು ತಾನೆ, ಸೆಲೆಬ್ರೇಷನ್ ಮಾಡಲಿ. ಆ ಸೆಲೆಬ್ರೇಷನ್ ಟೈಮಲ್ಲಿ ಇವ್ರನ್ನ ಟ್ರಿಗರ್ ಮಾಡೋವಂಥದ್ದೇನೋ, ಅಬ್ಯೂಸ್ ಮಾಡೋವಂಥದ್ದೇನೋ. ಅವ್ರು ವೈಭವ್ ಸೂರ್ಯವಂಶಿ ಏನೋ ಅಂತಿದ್ಯಾ ಬಾರ ಶಿಷ್ಯ ಇಲ್ಲಿ ಅಂತ ಹೋಗ್ಬಿಟ್ಟು ಸ್ವಲ್ಪ ದೂಕೋದ್ರಿ ಹಿಂಗೆ. ಸೊ ಅದಕ್ಕೆ ಶ್ರೀಲಂಕನ್ ಪ್ಲೇಯರ್ಸು ಅವ್ರನ್ನ ತಳ್ಕೊಂಬಂದ್ರು, ಒಂದು ಇಬ್ರು ತಳ್ಕೊಂಬಂದ್ರು, ಏನು ಅಂತ. ಸೊ ನೆನ್ನೆ ಮ್ಯಾಚ್ ಅಥವಾ ಯಾವ ಒಂದು ಇಂಟರ್ನ್ಯಾಷನಲ್ ಮ್ಯಾಚ್ಗೂ ಅಂದರೆ ನಾರ್ಮಲ್ ಇಂಟರ್ನ್ಯಾಷನಲ್ ಮ್ಯಾಚ್ ಇರುತ್ತಲ್ಲ, ಸೊ ಅದಕ್ಕೆ ಇಂಡಿಯಾ ಆಗಿರ್ಬೋದು, ಇದು ಇಂಟರ್ನ್ಯಾಷನಲ್ ಮ್ಯಾಚೇನೆ, ಬಟ್ ಹೈ ಲೆವೆಲ್ ಮ್ಯಾಚ್ ಥರನೇ ಇತ್ತು. ಯಾಕಂದರೆ ಎಕ್ಸೈಟ್ಮೆಂಟ್ ಜಾಸ್ತಿನೇ ಕ್ರಿಯೇಟ್ ಆಗೋಗ್ಬಿಡ್ತು, ಯಾಕಂದರೆ ಕಾಂಟ್ರವರ್ಸಿ ಜಾಸ್ತಿ ಕ್ರಿಯೇಟ್ ಆಗಿದ್ರಿಂದ. ಏನು ಹೇಳೋದಮ್ಮ. ಸೊ ಯಾರು ತಪ್ಪು ಅಂತ ಹೇಳೋಣ ನಾವು. ಆಬ್ವಿಯಸ್ಲಿ ಇಲ್ಲಿ ಅಂಪೈರ್ಗಳ ಡಿಸಿಷನು ಸಿಕ್ಕಾಪಟ್ಟೆ ಅಗೇನ್ಸ್ಟ್ ಆಗಿತ್ತು. ಅದಕ್ಕೋಸ್ಕರ ಇಂಡಿಯಾದವ್ರು ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿದ್ರು. ಆ್ಯಂಡ್ ನಾವು ಹೋಗ್ಬಿಟ್ಟು ಅಂಪೈರ್ ಹತ್ರ ವಿಚಾರಿಸ್ತಾ ಇದ್ವಲ್ಲ, ನನ್ನ ಮಗನ ಏನಕ್ಕಲ್ಲ ಈ ಥರ ಡಿಸಿಷನ್ ಕೊಡ್ತಾ ಇದ್ದೀನಿ ನೀನು ಅಂತ. ಅದಕ್ಕೆ ಇವ್ರು ಟ್ರಿಗರ್ ಆಗಿರೋದಲ್ಲಿ, ಇವ್ರು ಟ್ರಿಗರ್ ಆಗಿ ಇಂಡಿಯನ್ಸ್ ಬಗ್ಗೆ ಮಾತಾಡ್ತಿರೋ ಶ್ರೀಲಂಕಾದವ್ರು ರೊಚ್ಕೆದ್ಬಿಟ್ಟು. ಅಲ್ಲ ಈ ಶ್ರೀಲಂಕಾದವ್ರು ಇಂಡಿಯಾನೇ ಎದುರಾಕೊಂಡು ಬದುಕಾಗ್ತದಾಗಿರೋ ಕ್ರಿಕೆಟಲ್ಲಿ. ಇವ್ರು ಶ್ರೀಲಂಕಾದವ್ರು ಎಲ್ಲವರೇ ಅಂತ ಅದುಮ್ಕೊಂಡು ಇರಬೇಕು ಅಲ್ಲಿ. ಇಂಡಿಯಾ ಬಂದ್ಬಿಟ್ಟು ಆಡ್ತಿರೋದು ದೊಡ್ಡ ವಿಚಾರ ಅವ್ರಿಗಲ್ಲಿ. ಇವ್ರು ಅಂಥದ್ರಲ್ಲಿ ಖಜೂರ್ ಅವತಾರಗಳೆಲ್ಲ ಎತ್ಕೊಂಡು ಅಲ್ಲಿ ಕೆಪ್ಕೆಪುರ್ ನನ್ನ ಮಕ್ಕಳು ಆಡ್ದಂಗೆ ಆಡ್ತೋದು. ಬಿಡಿ ಹೋಗ್ಲಿ. ಒಟ್ಟಲ್ಲಿ ಚಿಕ್ಕ ಹುಡುಗ 15 ವರ್ಷದ ಹುಡುಗನ ಜೊತೆ ಎದೆ ತಳಿಸ್ಕೊಳ್ರಲ್ಲ ನೀವು, ಚಿಕ್ಕ ಹುಡುಗರು ಅಂತ ತಳಿಸ್ಕೊಳ್ರಲ್ಲ, ನಿಮ್ಗೆ ನಾಚಿಕೆ ಆಗ್ಬೇಕಷ್ಟೇ, ಬೇರೆ ಇನ್ನೇನು ಹೇಳೋದಕ್ಕಾಗೋದಿಲ್ಲ.